ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೋಜಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಏರ್ ಆಯಿಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಏರ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರು ಬೇಗ ಗ್ರೋತು ಆಗುತ್ತೆ, ಹಾಗೆ ಶೈನಿ ಆಗು ಕಾಣಿಸುತ್ತೆ. ಈ ಕೊಬ್ಬರಿ ಎಣ್ಣೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಖರ್ಚಾಗೋದಿಲ್ಲ. ನಾವು ಮನೆಯಲ್ಲಿ ಇರೋಂಥ ಕೊಬ್ಬರಿ ತೊಗೊಂಡೋಗಿ ಗಾಣದಲ್ಲಿ ಬಿಡಿಸ್ಕೊಂಡು ಬಂದ್ರೂ ಸುಧಾ ಆಗುತ್ತೆ. ಇಲ್ಲಾಂದರೆ ಗಾಣದಲ್ಲಿ ರೆಡಿಯಾಗಿ ಇಟ್ಟಿರ್ತಾರೆ, ನಾವು ಅದನ್ನು ಸುಧಾ ತೊಗೊಬರ್ಬೋದು. ಫ್ರೆಂಡ್ಸ್, ಏನಂದರೆ ನಾನು ಎಷ್ಟು ಬೇಕು ಅಷ್ಟು ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ನಾನು ಬೇರೆ ಬೇರೆ ಐಡಿಯಾಗಳನ್ನ ಉಪಯೋಗಿಸು ಸುಧಾ ಹೇರ್ ಆಯಿಲ್ ಮಾಡ್ಕೋತೀನಿ. ಆದ ಕಾರಣ ನಾನು ಎಷ್ಟು ಬೇಕು ಅಷ್ಟೇ ಮಾಡ್ಕೋತಿದ್ದೀನಿ. ನನ್ನ ಮಗಳಿಗೆ ಮತ್ತು ನನಗೆ ಎಷ್ಟು ಬೇಕು ಅಷ್ಟು. ಫ್ರೆಂಡ್ಸ್, ಏನಂದರೆ ಒಂದು ಬೌಲಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದನ್ನು ಕಾಯಕ್ಕೆ ಇಟ್ಕೋಬೇಕು. ಹೇಗೆ ಅಂದರೆ ನಾವು ಕಮ್ಮಿ ಫ್ಲೇಮಲ್ಲೇ ಇಟ್ಕೋಬೇಕು. ಇದು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಸೀದೋಗ್ಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಏನಂದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಹರಳೆಣ್ಣೆ ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನ ಹರಳೆಣ್ಣೆ ಅಂತಲೂ ಕರೀತಾರೆ ಮತ್ತು ಕೈ ಎಣ್ಣೆ ಅಂತಲೂ ಕರೀತಾರೆ. ಫ್ರೆಂಡ್ಸ್, ಇದನ್ನ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ತುಂಡು ಚಕ್ಕೆ, ಒಂದು 4-5 ಲವಂಗ ಹಾಕ್ಕೊಂಡಿದ್ದೀನಿ. ತುಂಬ ಒಳ್ಳೆಯದು ಅದು ಯೂಸ್ ಮಾಡೋದ್ರಿಂದ. ಹಾಗೆ ಮೆಂತ್ಯನೂ ಸುಧಾ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ತೋರಿಸಿದಂಥ ಐಟಮ್ಸ್ನ ಒಂದೊಂದಾಗೆ ಯೂಸ್ ಮಾಡಿ. ಫ್ರೆಂಡ್ಸ್, ಏನಂದರೆ ಇದು ನಿಧಾನಕ್ಕೆ ಕುದ್ದಷ್ಟು ತುಂಬ ಒಳ್ಳೆಯದು. ಅದರ ಅಂಶಗಳೆಲ್ಲ ಎಣ್ಣೆಲೇ ಉಳಿಯೋಕ್ಕೆ ಅವಕಾಶ ಆಗುತ್ತೆ. ಫ್ರೆಂಡ್ಸ್, ಇದನ್ನ ನಾನು ಮೆಹಂದಿ ಸೊಪ್ಪನ್ನ ನಾನು ಮನೆಯಲ್ಲಿ ನೆರಳಲ್ಲಿ ಒಣಗಿಸಿ ಇಟ್ಕೊಂಡಿರ್ತೀನಿ. ನಾನು ಏನಾದರೂ ಹೇರ್ ಪ್ಯಾಕ್ ಹಾಕೋಬೇಕು ಅಂದ್ರೂ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್, ಅದೇ ಒಣಗಿರೋ ಮೆಹಂದಿ ಸೊಪ್ಪು, ಹಾಗೆ ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಏನಂದರೆ ಈರುಳ್ಳಿ ಎಲ್ಲ ಹಾಕೋದ್ರಿಂದ ಮಡಗಿದ್ರೆ ಅದು ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೆ ನಾನು ಆ ಟೈಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ಳೋದು. ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಒಂದು ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನ ಜಜ್ಜಿದ್ರೆ ಅದರ ರಸ ಎಲ್ಲ ನೀಟಾಗಿ ಬಿಡುತ್ತೆ. ಇದಿಷ್ಟನ್ನ ಸಣ್ಣ ಉರಿಯಲ್ಲಿ ನೀವು ನಿಧಾನಕ್ಕೆ ಕುದಿಸ್ಕೊಂಡ್ರೆ ರೆಡಿಯಾಗುತ್ತೆ. ಇದಾರದ್ಮೇಲೆ ಸೋಸ್ಕೊಂಡು ನಾವು ಹೇರ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಮಾತ್ರ ಹಾಕೋಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ತಲೆಯಿಂದ ಈಚೆ ಬಂದು ಹರಿಯೋ ಥರ ಹಾಕೋತಾರೆ. ಆ ರೀತಿ ಹಾಕೋಬಾರ್ದು. ಆ ರೀತಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಏನಂದರೆ ನಾವು ಏರ್ ಆಯಿಲ್ನ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಬೇಕು. ಏನಂದರೆ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ನಾವು ಏರ್ ವಾಶ್ಗೆ ಹೋದಾಗ ನಾವೇನು ಮಾಡ್ತೀವಿ, ಎಣ್ಣೆ ಹೋಗಲಿ ಅನ್ನೋ ಕಾರಣಕ್ಕೆ ಜಾಸ್ತಿ ಪ್ರೆಸ್ ಮಾಡಿ ಹೇರ್ನ ಹಾಗೆ ಹೀಗೆ ಎಲ್ಲ ಉಜ್ಜಿ ಆವಾಗಲೇ ಏರ್ ಫಾಲ್ ಆಗೋದು ನಿಜ. ಇದರಿಂದನೇ ತುಂಬ ಏರ್ ಫಾಲ್ ಆಗ್ತಿರೋದು. ನೀವು ಆಯಿಲ್ನ ಎಷ್ಟು ಬೇಕು ಹಾಕಿ. ನಿಮ್ಮದು ಹೇರು ಆಯಿಲ್ ಹಾಕಿದ್ರೂ ಬೆಳೆಯುತ್ತೆ, ಇಲ್ಲ ಅಂದರೂ ಬೆಳೆಯುತ್ತೆ. ಬಟ್ ನಾವು ಬಳಸಬೇಕು, ಎಷ್ಟು ಬೇಕು ಅಷ್ಟು ಮಾತ್ರ ಬಳಸಬೇಕು. ಅತಿಯಾಗಿ ಬಳಸಿದ್ರೆ ಹೀಗೆ ಆಗೋದು. ನಿಮ್ಮ ಕೂದಲು ನೀಟಾಗಿ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಹೇರ್ಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಚ್ಚಿ ಪ್ಲೀಸ್. ಏನಂದರೆ ಈ ರೀತಿ ಹಚ್ಕೊಳ್ಳೋದ್ರಿಂದ ಬೇಗ ಹೇರ್ ಗ್ರೋತ್ ಆಗುತ್ತೆ, ಹಾಗೆ ಹೇರ್ ಶೈನಿ ಆಗಿರುತ್ತೆ, ಸ್ಮೂತಾಗಿರುತ್ತೆ, ಒಂದು ಕಂಫರ್ಟಬಲ್ ಫೀಲ್ ಇರುತ್ತೆ. ಈ ರೀತಿ ಹಚ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಸುಧಾ. ಈ ರೀತಿ ಹೇರ್ ಆಯಿಲ್ ಮಾಡಿಕೊಂಡು ಫುಲ್ಲು ಹೇರ್ಗೆಲ್ಲ ಹಚ್ಕೊಂಡು 1-2 ಅವರ್ಸ್ ಬಿಟ್ಟು ನಾವು ಸ್ನಾನ ಮಾಡೋದ್ರಿಂದ ನಮಗೆ ಕೂದಲು ಸ್ಮೂತಾಗಿರುತ್ತೆ, ಶೈನಿಯಾಗಿರುತ್ತೆ. ಏನಂದರೆ ವೀಕ್ಲಿ ಒನ್ಸ್ ಹಚ್ಚಿದ್ರು ಸಾಕು. 15 ಡೇಸ್ಗೆ ಒಂದು ಸತಿ ಹಚ್ಚಿದ್ರೂ ಓಕೆ, ಫ್ರೀ ಎಲ್ಲ ಅಂತ ಹೇಳಿದ್ರೆ ವೀಕ್ಲಿ ಒಂದು ಸತಿ ಹಚ್ಚಿದ್ರೆ ಇನ್ನೂ ತುಂಬ ಒಳ್ಳೆಯದು. ಈ ರೀತಿ ಎಲ್ಲ ಟ್ರೈ ಮಾಡಿ. ನಾವು ಅಂಗಡಿಲಿ ಸಿಗೋಂಥ ಹೇರ್ ಆಯಿಲ್ಗಳನ್ನ ತಂದು, ಏನಂದರೆ ನಾವು ಆವಾಗಿನ ಕಾಲದಲ್ಲೆಲ್ಲ ಇದೇ ರೀತಿ ಯೂಸ್ ಮಾಡ್ತಿದ್ರು. ನಾವು ಅದನ್ನೇ ಫಾಲೋ ಮಾಡಿದ್ರೆ ಆವಾಗಿನವರು ಎಷ್ಟು ಚೆನ್ನಾಗಿತ್ತು, ತಿಕ್ಕಾಗಿರೋದು ಕೂದಲು, ಲೆಂತಿ ಆಗಿರೋದು. ಇವಾಗ ಕೂದಲುಗಳು ಶ್ಯಾಂಪು ಅದಂತೆ ಇದಂತೆ ಯೂಸ್ ಮಾಡಿ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ. ಹಾಗೆ ಲೈಟಾಗಿ ಒಂದು ಮಸಾಜ್ ಕೊಟ್ಕೊಳ್ಳಿ ನೀವೇ. ಇದು ಒಂದು 5 ನಿಮಿಷದಲ್ಲಿ ರೆಡಿಯಾಗುತ್ತೆ. ನೀವು ಇದಕ್ಕೆಲ್ಲ ಟೈಮ್ ಕೊಡೋಕ್ಕಾಗಲ್ಲ ಅಂತ ಅಂದ್ಕೋಬೇಡಿ. ನಮಗೆ ಸೆಲ್ಫ್ ರೆಸ್ಪೆಕ್ಟಿಗೆ ಫಸ್ಟು ನಮಗೆ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಆಮೇಲೆ ಮಿಕ್ದವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೋದು. ಫ್ರೆಂಡ್ಸ್, ಏನಂದರೆ ಇದಕ್ಕೆ 5 ನಿಮಿಷ ಸಾಕಾಗುತ್ತೆ. ಏನು ಟೈಮೂ ತುಂಬ ಬೇಕಾಗಲ್ಲ. ಅದೇ ನಾವು ಜಾಸ್ತಿ ಮಾಡಿಕೊಂಡ್ರೆ ಟೈಮ್ ಬೇಕಾಗುತ್ತೆ. ಬಟ್ ನಾನೊಂದು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ. ಹೇರ್ ಗ್ರೋತ್ ಆಗೋದಕ್ಕೂ ಈಸಿ ಆಗುತ್ತೆ, ನಮಗೂ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ. ಫ್ರೆಂಡ್ಸ್, ಇದನ್ನ 2 ಅವರ್ಸ್ ಬಿಟ್ಟು ಹೇಗೆ ಕಾಣಿಸುತ್ತೆ ಏರು ಅನ್ನೋದನ್ನ ಸುಧಾ ತೋರಿಸಿದ್ದೀನಿ. ಪ್ಲೀಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಹೇರ್ ಅಂತ. ನನ್ನ ಹೇರ್ ಲೆಂತ್ ಇತ್ತು, ಬಟ್ ನಾನು ಏನಂದರೆ ಹೇರ್ ಕಟ್ ಮಾಡಿಸಿರೋದ್ರಿಂದ ಇಷ್ಟು ಲೆಂತ್ ನಾನು ಕಟ್ ಮಾಡಿಸಿರೋದು. ಫ್ರೆಂಡ್ಸ್, ನೋಡ್ಬೋದು ನೀವು ಹೇರು ಎಷ್ಟು ತಿಕ್ಕಾಗಿದೆ ಅಂತ. ನಾನು ಅತಿ ಹೆಚ್ಚಾಗಿ 2 ಡೇಸ್ಗೆ ಒಂದು ಸತಿ ಹೇರ್ ಆಯಿಲ್ ಯೂಸ್ ಮಾಡಲ್ಲ. ವೀಕ್ಲಿ ಒಂದು ಸತಿ ಅಷ್ಟೇ ನಾನು ಯೂಸ್ ಮಾಡೋದು. ಆದರೆ ಸ್ವಲ್ಪ ಮಾತ್ರ ಮೇಲ್ಗಡೆ ಎಲ್ಲ ಒಂದು ಸ್ವಲ್ಪ ಹಚ್ಕೊಂಡು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಮಾಡ್ತೀನಿ. ಇಲ್ಲ ಅಂದರೆ ನಾನು ವೀಕ್ಲಿ ಒಂದೇ ಸತಿ ಹಚ್ಚೋದು.
ಆದ್ರೂ ಇಷ್ಟು ತಿಕ್ಕಾಗಿದೆ. ಇದನ್ನ ಫಾಲೋ ಮಾಡಿ ನಿಮ್ಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.